ಸರ್ ತಾವು ಎಷ್ಟು ವರ್ಷ ಸರ್ವಿಸ್ ಪೂರೈಸಿದ್ರಿ ಸರ್? 35 ವರ್ಷ ಸರ್. ಇವತ್ತು ನಿಮ್ಮ ನಿವೃತ್ತಿ ನಿಮಗೆ ಏನ್ ಅನಿಸ್ತಿದೆ? ಸರ್ಕಾರ ಕಲ್ಸ್ಬೇಕ್ರಿ, ನನ್ನಂತ ಯಂಗ್ಸ್ಟರ್ನ ಇಷ್ಟು ಬೇಗ ರಿಟೈರ್ಡ್ ಮಾಡ್ತಿದೀವಲ್ಲ ಅಂತ. ಸಾಹೇಬ, ಇಷ್ಟು ದಿವಸದ ಜೈಲರ್ ಕೆಲಸ ನಿಮಗೆ ತೃಪ್ತಿ ಕೊಡಲೇನ್ರಿ? ಇಲ್ಲ. ಕಾರಣ ಕೇಳಬಹುದಾ ಸರ್? ಪ್ಲೀಸ್ ನೆಕ್ಸ್ಟ್ ಕ್ವೆಶ್ಚನ್. ಸರ್, ನೀವು ಸೆಂಟ್ರಲ್ ಜೈಲಿನ ದಿನಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸಲ್ವಾ? ಅಫ್ಕೋರ್ಸ್, ಅಂತ ಪವಿತ್ರವಾದ ಸ್ಥಳನ ಮಿಸ್ ಮಾಡ್ಕೊಂಡೇ ಇರೋಕ್ಕಾಗುತ್ತಾ? ಯಾವ ವ್ಯಕ್ತಿನೂ ಉತ್ತಾನೆ ಕೆಟ್ಟವನಲ್ಲ. ಅಲ್ಲಿ ಬರುವಂತ ಹಲವಾರು ಕೈದಿಗಳು ಗೊತ್ತಿದ್ದೇನೋ ಅಪರಾಧ ಮಾಡಿರ್ತಾರೆ. ಅವರನ್ನ ತಿದ್ದಿ ಬುದ್ಧಿವಾದ ಹೇಳಿ ಕಳಿಸಿದಂತ ಕೆಲಸ ಮುಗ್ದಿದ್ದು ಸ್ವಲ್ಪ ಬೇಸರ ಸಂಗತಿ. ಸರ್, ನೀವು ಅಪರಾಧಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ರಿ? ಅದನ್ನ ಸೆಂಟ್ರಲ್ ಜೈಲಿಗೆ ಹೋಗಿ ನೀವು ಮಾಹಿತಿ ಪಡ್ಕೋಬಹುದು. ಸರ್, ಈ ಸರ್ವಿಸ್ ನಲ್ಲಿ ಮೆಮೊರೇಬಲ್ ಡೇಸ್ ಅಂದ್ರೆ ಮರೆಯಲು ಸಾಧ್ಯ ಇಲ್ಲದಂತ ದಿನಗಳು, ಈ ಮಧ್ಯದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲದಂತ ಕೈದಿಗಳನ್ನ ಯಾವ್ದಾದ್ರು ಭೇಟಿಯಾಗಿದೆ ಸರ್? ಹಾ, ಮಾಡಿದ್ದೀನಿ. ನನ್ನ ಸರ್ವಿಸ್ ನಲ್ಲಿ ಹಲವಾರು ಕೈದಿಗಳನ್ನ ಭೇಟಿಯಾಗಿದ್ದೀನಿ. ಆದ್ರೆ ಅವರಂತ 3 ಜನ सुमित्रा alias Sainat Sumitra. Sina alias Chaddi Sina. वीरभद्रा alias Surangu Majnu. Rama alias Biscuit Rama. Yelraya Nimesra. My name is Raj. What's your name, please? My name is Raj. Ternyata ilan mata mayat. ಸರ್, ಇವರ ಹೆಸರು ಶ್ರೀಕಂಠ. ಅಪ್ಪ, ನಿಮ್ಮ ಹೆಸರನ್ನ ನೀವೇ ಹೇಳ್ರು. ಕೈಲಾಸ. ಶ್ರೀಕಂಠ. ಕಂಠ. ಶ್ರೀಕಂಠ. ಹಾ, ಮಹಾಪ್ರಾಣ. ಶ್ರೀಕಂಠ. ಸರ್, ನನ್ನ ಹೆಸರು ತೀರ್ಥ. ಬರೀ ತೀರ್ಥನ ಮಗನೇ, ಪ್ರಸಾದ
ಗಿಸಾದ ಏನಿಲ್ವಾ? ನಮ್ಮ ಅಪ್ಪನೇ ಪ್ರಸಾದ ಸರ್, ನಮ್ಮ ಅಮ್ಮ ಮಂಗಳ ಸರ್, ನನ್ನ ತಂಗಿ ಆರತಿ ಸರ್. ಸರಿ, ನಿಮ್ಗೆಲ್ಲ ಬಟ್ಟೆ ಕೊಟ್ಟಾಗಿದೆ. ಜೈಲರ್ ಸಾಹೇಬ್ರು ಬಂದು ನಿಮ್ ಸೆಲ್ ಯಾವ್ದು ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ಮೂವರು ಹೊರಡುತ್ತೇವೆ ಬ್ರಾಕೆಟ್ ನಲ್ಲಿ. ಜೈಲರ್ ಸಾಹೇಬ್ರು ಬರ್ತಾರೆ. ಅವ್ರು ಬಂದು ನಿಮ್ ಸೆಲ್ ಯಾವ್ದು ಅಂತ ಹೇಳ್ತಾರೆ. ಆಮೇಲೆ ಒಳ್ಳೆ ರಾಮಚಂದ್ರಪ್ಪ ಸರ್, ಏನ್ರಯ್ಯ ನೀವೇನ 3 ಜನ? ಎಸ್ ಸರ್. ರಾಮಚಂದ್ರಪ್ಪ ಸರ್, ಇವ್ರಿಗೆ 4ನೇ ಬ್ಯಾರಕ್ನಲ್ಲಿರೋ 105ನೇ ಸೆಲ್ ಮಾಡ್ಕೊಡು. ಸರ್. ಸರ್, ಏನೋ ಅಲ್ಲಿ ಬಿಸಿನೀರಿನ ವ್ಯವಸ್ಥೆ ಇದೆಯಾ ಸರ್? ಅಟ್ಯಾಚ್ ಬಾತ್ರೂಮ್, ಬಿಸಿನೀರು, ಮಂಚ, ಹಾಸಿಗೆ, ಒದ್ಕೆ, ಸುಗಂಧ ಪರಿಮಳ, ನಾರಿಯರು ಎಲ್ಲ ಇರ್ತಾರೆ. ನಾವು ತಪ್ಕೊಂಡ್ವಿ ಸರ್. ಯಾಕೋ ಏನಾಯ್ತು? ರಾಮನ್ ವೇಷ ಹಾಕೋದಿದ್ ಕಪ್ಪೆ ರಾಮನ ಬಿಟ್ಟು ಬಂದ್ಬಿಟ್ಟು ಸರ್. ಪಾಪ ಯಾಕೆ ಹನುಮಂತನ ವೇಷ ಹಾಕೋದಿದ್ದು ತುಕಾರಾಮ ಬೇಡವಾಗಿದ್ದೆ. ಯಾರು ಬಿಡಂಗಿ ನನ್ನ ಮಕ್ಕ. ನೀವು ಬಂದಿರೋದು ಜೈಲು, ಜೈಲಿದ್ರೆ ಲಾಡ್ಜಲ್ಲ. ರಾಮಚಂದ್ರಪ್ಪ ಸರ್, ಸಾಕು ಕರ್ಕೊಂಡು ಹೋಗಿವ್ರನ್ನ. ಸರ್, ರೆಡಿ ಸರ್. ಭಾಗ್ಯದ ರಾಣಿ ಮಾರೇ ರಣನಿ ಭಾಗ್ಯದ ಊರಿನ ಜನರು ಕೋಪಿಸಬೇಡ. ನಮಸ್ಕಾರ. ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. 1980ನೇ ಇಸ್ವಿ ಅದೊಂದು ಊರು, ಅಲ್ಲೊಂದು ಕಂಪನಿ, ಅಂದರೆ ನಾಟಕ ಕಂಪನಿ. 20-30 ಚದುರಡಿ ಪರದೆ ಮುಂದಿನ ಅಭಿನಯ, ಹಳೆ ಟ್ರಂಕುಗಳಲ್ಲಿ ಕಾಸ್ಟ್ಯೂಮ್, ಊರಿಂದ ಊರಿಗೆ ಓಟ, ರೈಲು ಬೋಗಿಗಳಲ್ಲಿ ಸೀಟು ಸಿಗದೆ ರೈಲಿನಲ್ಲಿದ್ದ ಶೌಚಾಲಯದ ಮುಂದಿನ ಜಾಗದಲ್ಲಿ ಕೂತು ಮಾಡುವ ಪ್ರಯಾಣ. ಕಾಬ್ಲೆ 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 ಟಿಕೆಟ್ 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 ಕಾಬ್ಲೆ 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 ಗರಂ ಗರಂ ಟಿಕೆಟ್ ಕಾಬ್ಲೆ 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 ಜನದೊಳಗೆ ಕಂಸ ರಾಕ್ಷಸ ಕ್ರೋಧ ಪರವಶ ತಿರುಗಾವೆ ಕಣ್ಣು ದಿಶ ದಿಶ ತಿರುಗಾವೆ ಕಣ್ಣು ದಿಶ ದಿಶ ಬೆಳೆದವು ಅತ್ಯುಗ್ರ ನಖ. ಅಲ್ಲೇ ಖಾಲಿ ಮಾಡಿಕೊಂಡು ಚಹಾ ಮಾರುವ ಟೀ ಕುಡಿದು ನಿದ್ದೆ ಕಾಯುತ್ತಾ ಊರು ತಲುಪಿದಾಗ ಕತ್ತಲಾಗಿದ್ದರೆ ಕಂಪನಿ ಸಮೇತ ತಂದ ಪರದೆಗಳನ್ನೇ ಹಾಸಿಕೊಂಡು ಪ್ಲಾಟ್ಫಾರ್ಮ್ ನಲ್ಲಿ ಕಳೆಯುವ ಸಮಯ. ಆಗಿದ್ದಾಗೆ ಪಾಸ್ ಆಗುವ ದೂರ ಪ್ರಯಾಣದ ಟ್ರೈನುಗಳ ಸದ್ದು, ಸೋರ್ವ ಪತರಾಸುಗಳ ಟೆಂಟು ಹಾಕಿ ವಾರಗಟ್ಟಲೆ ಮಾಡುವ ನಾಟಕದ ಸುಮಧುರ ರಂಗಗೀತೆಗಳು, ಮೇಳದಲ್ಲಿ ಶ್ರುತಿ ಇಲ್ಲದೆ ನುಡಿಸುವ ತಬಲವಾದಕ. ನಾಟಕ ಮುಗಿಸಿದ ದಿನ ಸ್ಟೇಜ್ ಸಮೇತ ಟೆಂಟು ಬಿಚ್ಚುವ ಕೆಲಸ. ಈ ಊರಿನ ಅನ್ನದ ಋಣ ಮುಗಿತು ಎಂಬ ಭ್ರಮೆಯಲ್ಲಿ ಮುಂದಿನ ಊರಿಗೆ ಪ್ರಯಾಣ. ಎಂದು ಏಕಾಂತಕ್ಕೆ ಕರೆದೊಯ್ದು ಏನ್ ಮಾಡುತ್ತಪ್ಪ? ಅಪ್ಪ ಬಂದ್ರು ಕಾಂತೇನಿ
ಬಾ ಎಂದು ಏಕಾಂತಕ್ಕೆ ಕರೆದೊಯ್ದು ಏನ್ ಮಾಡುತ್ತಪ್ಪ ಏನ್ ಬರುತ್ತಪ್ಪ ಏನ್ ಮಾಡಿದ್ದಪ್ಪ ಕಾಂತೇನೆ ಬಾ ಎಂದು ಏಕಾಂತಕ್ಕೆ ಕರೆದಿದ್ದು ಏನ್ ಮಾಡುತ್ತಪ್ಪ ಅಂತಂದ್ರೆ ಊಟ ಮಾಡಿ ಪ್ರಯಾಣದ ನಡುವೆ ಹಳೆ ನಾಟಕದ ಸರಿತಪ್ಪುಗಳ ಸಂವಾದ, ಊಟಕ್ಕೆ ಕೈಯಲ್ಲಿ ಹಿಡಿದಂತ ಚಿತ್ರಾನ್ನದ ಪೊಟ್ಟಣ, ಒಂದೊಂದು ಊರಿನಲ್ಲೂ ಒಂದೊಂದು ನೆನಪುಗಳ ಕಟ್ಟಿ ಹೊತ್ತೊಯ್ಯುವ ಬುತ್ತಿ, ಇವೆಲ್ಲವುಗಳ ನಡುವೆ ಬೆಳೆದವರು ಈ 3 ಜನ ಗೆಳೆಯರು. ಕಟ್ಟ ನೀನು ಕೊಟ್ಟಿದ್ದೇನ ನಾ ಕೇಳ್ತ ನಾಳೆಯಿಂದ 3 ಕಟ್ಟೆ ಕಾಂಬಾರ ಬಕಾಸ್ ಕೈಲಾಸ ಬೇಕು. ತೀರ್ಥ ಕಂಠ ಕೈಲಾಸ ಎಲ್ಲಾ ಸಂಬಂಧಗಳು ಇದ್ದು ಇಲ್ಲದ ಹಾಗೆ ಬದುಕಿದವರು. ಇವರು ಜೈಲಿಗೆ ಕಾಲಿಟ್ಟ ದಿನದಿಂದಲೇ ಅಲ್ಲಿಯ ವಾತಾವರಣ ಬದಲಾಗ್ತಾ ಹೋಯಿತು. ಮೊದಲೇ ಹೇಳಿ ಕೇಳಿ ಕಲಾವಿದರು. ಜೀವನದಲ್ಲಿ ಎಷ್ಟೇ ಪೆಟ್ಟು ಬಿದ್ರೂ ಮೇಲೆದ್ದು ಬರೋ ಶಕ್ತಿ ಇರೋದು ಕಲಾವಿದನೊಬ್ಬನಿಗೆ. ಆದರೆ ಹಣೆ ಬರಕ್ಕೆ ಹೊಣೆ ಯಾರು ಅಂತ ತೀರ್ಮಾನಿಸಿ ಇಲ್ಲಿ ಇರೋಷ್ಟು ದಿನ ಬದುಕೋಣ ಅಂತ ಹೇಳಿ ಜೈಲಲ್ಲಿ ತಂಡ ಕಟ್ಟೆ ಬಿಟ್ಟು ನಿರ್ದೇಶನಕ್ಕೆ ಹೆಡ್ ಕಾನ್ಸ್ಟೇಬಲ್ ತಯಾರಾಗಿಲ್ಲ. ಜೈಲರ್ ಸಾಹೇಬರನ್ನ ಪೀಡಿಸಿ ಅವರ ಒಪ್ಪಿಗೆ ಮೇರೆಗೆ ಮಹಾನ್ ನಾಟಕಕಾರರು ಬರೆದಂತ ನಾಟಕಗಳನ್ನು ತರಿಸಿ ಅಭಿನಯಕ್ಕೆ ಕೇಳಲೇಬೇಕು. ಜೈಲಿನ ಕೆಲಸಗಳನ್ನ ಮುಗಿಸಿ ಸ್ನೇಹಿತರ ತಲೆ ಕೆಡಿಸಿ ಸಂಜೆ ಆದ ಕೂಡಲೇ ವೇದಿಕೆ ಏರ್ಬಿಡೋದು. ಸಹಪಾಠಿಗಳ ಕೈಯಲ್ಲಿ ತಬಲ, ಹಾರ್ಮೋನಿಯಂ. ಜೈಲಿನ ತಿಂಗಳ ಕೊನೆ ಸಂಜೆಯಲ್ಲಿ ಇವರ ನಾಟಕ ಪ್ರಯೋಗ. ನನ್ನ ಸೆರಗಿನ ಒಂದು ತುದಿ ದುಶ್ಯಾಸನನ ಕೈಯಲ್ಲಿ, ಮತ್ತೊಂದು ತುದಿ ಶ್ರೀಕೃಷ್ಣನ ಕೈಯಲ್ಲಿ. ಇಬ್ಬರು ಗಂಡಸರು. ಕೃಷ್ಣ ಕೃಷ್ಣ ಸಮಾಜದ ದೌರ್ಜನ್ಯಗಳ ವಿರುದ್ಧ ಧರ್ಮ, ಸಂಸ್ಕೃತಿ, ಪುರಾಣ, ದೇಶಾಭಿಮಾನ ಸಾರುವಂತಹ ಯುವ ಶಕ್ತಿಯನ್ನ ಬಡಿದೆಬ್ಬಿಸುವ ಸಾಮಾಜಿಕ ಕಳಕಳಿಯುಳ್ಳ ನಾಟಕವನ್ನ ಪ್ರಯೋಗಿಸಿ ಸರ್ಕಾರದ ಮನವೊಲಿಸಿ ಬೇರೆ ಜೈಲುಗಳಲ್ಲಿಯೂ ಸಹ ನಾಟಕಗಳನ್ನ ಪ್ರಯೋಗಿಸುವ ಅವಕಾಶವನ್ನ ಗಿಟ್ಟಿಸಿಕೊಂಡರು. ಆದ್ರೂ ಮುಪ್ಪು ಸೆರೆಮನಿ ಒಳಗೆ ಬಂದೇ ಬಿಡುದು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ ಬಂಧನದಲ್ಲಿದ್ರು ನೀನು ಸ್ವತಂತ್ರಳು. ನಾವ ಬಯಲಲ್ಲಿದ್ದು ಬಂಧಿಗಳು. ಎಲ್ಲಿ ಹೋದ್ರು ಅಂಗರಕ್ಷಕರ ಪೀಡೆ. ನಿಶ್ಚಿಂತೆ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತೆ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ತಕಪಕ 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 ಅಂತ ಕುಣಿತ ನನ್ನ ಕೊಂದು ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಎಷ್ಟು ಮಕ್ಕಳು ಹುಟ್ಟಿದ್ವು ಈ ಹಾಳು ದೇಶದಲ್ಲಿ. ಎಷ್ಟು ಅಂತ ಹುಡ್ಕಿಸ್ಲಿ, ಎಷ್ಟು ಅಂತ ಕೊಲ್ಲಿಸ್ಲಿ. ದೇವಕಿ ಹೋಟೆಲ್ ಹುಟ್ಟೋ 8ನೇ ಮಗ, ಅಷ್ಟಮ ಪುತ್ರ ನನ್ನ ಕೊಲ್ಬೇಕು. ಆದ್ರೆ ನೀನು ಹೋಟೆಲ್ ಹುಟ್ಟಿದ ಪುತ್ರ ಅಲ್ಲ, ಪುತ್ರಿ. ಭೂತ, ವರ್ತಮಾನ, ಭವಿಷ್ಯ ಈ ಮೂರಲ್ಲಿ ಯಾವ್ದಾದ್ರು ಒಂದು ಸುಳ್ಳಾಗಿರ್ಬೇಕು. ಆಕಾಶವಾಣಿ ಸುಳ್ಳಾಗಿರ್ಬೇಕು, ಇಲ್ಲ ನಿನ್ 8ನೇ ಮಗು ಹೆಣ್ಣು ಅನ್ನೋದು ಸುಳ್ಳಾಗಿರ್ಬೇಕು. ಇಲ್ಲ ನೀನ್ ಅಷ್ಟಮ ಪುತ್ರ ಈ ಕೌಸಲ್ ಕೊಲ್ತಾನೆ ಅನ್ನೋದೇ ಸುಳ್ಳಾಗಿರ್ಬೇಕು. ಇವರ ಕೆಲಸಕ್ಕೆ ಜೈಲರ್ ಸಾಹೇಬ್ರ ಮತ್ತು ರಾಮಚಂದ್ರಪ್ಪನ ಸಹಕಾರ ಇದ್ದೇ ಇತ್ತು. ಇವರ ಸೆಲ್ಲೆ ತುಂಬಾ ಬರೇ ಬಟ್ಟೆಗಳು, ಅದಕ್ಕೆ ಯೂಸ್ ಮಾಡೋ ಪ್ರಾಪರ್ಟಿಗಳೇ ತುಂಬಿರ್ತಿತ್ತು. ಏನು ಟೋಪಿ ಎಲ್ಲ ಕಾಣಿಸ್ತಾ ಇಲ್ಲ? ಇಷ್ಟೇ ಆಗಿದ್ರೆ ಬರೀ ರಂಜನೆ ಆಗಿರ್ತಿತ್ತು. ಆದ್ರೆ ಇವರ ಚಟುವಟಿಕೆಗಳಿಂದಾಗಿ ಬೇರೆ ಕೈದಿಗಳಲ್ಲಿ ಮನ ಪರಿವರ್ತನೆ ಶುರುವಾಗಿತ್ತು. ಹೀಗೊಂದರ್ಥದಲ್ಲಿ ಗೆದ್ದಿದ್ರು ತಮ್ಮ ಜೀವನ ಆಟದಲ್ಲಿ ಸೋತಿತ್ತು. ಪ್ರೀತಿ ವಿಶ್ವಾಸಕ್ಕೆಲ್ಲ ಕೋಟು,
ಅದು ಕೇಳೋದೇನಿದ್ರು ನೀವು ಅಪರಾಧಿಗಳ ಅಥವಾ ನಿರಪರಾಧಿಗಳ ಎಂಬುದಕ್ಕೆ ಸಾಕ್ಷಿಗಳನ್ನ ಮಾತ್ರ. ಆದರೆ ಇವರು ನಿರಪರಾಧಿಗಳು ಎನ್ನಲು ಸಾಕಷ್ಟು ಸಾಕ್ಷಿ ಪುರಾವೆ ಇಲ್ಲದೆ ಕೋರ್ಟ್ ಇವರನ್ನ ಅಪರಾಧಿಗಳು ಎಂದು ತೀರ್ಮಾನಿಸಿ ಇವರು ಜೈಲು ಸೇರಿದರು. ಹೀಗೆ ಬದುಕಿನ ಕೊನೆ ಹಂತಕ್ಕೆ ಬಂದಿದ್ದಂತ ಕೈದಿಗಳನ್ನ ನೋಡಿದ್ರಿ, ಅವರ ಬಗ್ಗೆ ಕೇಳಿದ್ರಿ. ಇನ್ನು ಅನೇಕ ನಿರಪರಾಧಿ ಕೈದಿಗಳ ಕಥೆಯೊಂದಿಗೆ ಮುಂದಿನ ವಾರ ಭೇಟಿ ಮಾಡೋಣ. ಅಲ್ಲಿವರೆಗೆ ದೇವರು ನಿಮ್ಮನ್ನ ಕಾಪಾಡಿ. ಕೋರ್ಟಿನ ತೀರ್ಮಾನದಂತೆ ನಾಳೆ ಬೆಳಗ್ಗೆ ನಿಮ್ಮನ್ನ ಗಲ್ಲಿಗೇರಿಸಲಾಗುವುದು. ಕೈಲಾಸ, ಶ್ರೀಕಂಠ ಮತ್ತು ತೀರ್ಥ, ನಿಮ್ ಕೊನೆ ಆಸೆ ಏನು ಅದನ್ನ ಈಡೇರಿಸಲಾಗುವುದು. ಸರ್, ನಮಗೊಂದು ಕೊನೆ ಆಸೆ ಇದೆ ಸರ್. ಏನು? ಸರ್, ಸಂಜೆ ಆದ ಕೂಡಲೇ ನಾವು ಮಾಡ್ತಾ ಇದ್ದ ತರಲೆಗಳನ್ನೆಲ್ಲ ನೋಡಿ ನಮ್ಮನ್ನ ಬೇರೆ ಬೇರೆ ಸೆಲ್ಗಳಿಗೆ ಹಾಕ್ಬಿಡ್ತಾ ಇದ್ರಿ. ಒಂದಿನ ರಾತ್ರಿ ನಾವು 3 ಜನ ಒಂದೇ ಸೆಲ್ ನಲ್ಲಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬಹಳ ಉಪಕಾರ ಆಗುತ್ತೆ ಸರ್. ಹೌದು ಸರ್, ಆಗ್ಬಹುದು. ನಿಮ್ ಕೊನೆ ಆಸೆ ಅಂತೆ ನೀವು 3 ಜನ ಇವತ್ ರಾತ್ರಿ ಒಂದೇ ಸೆಲ್ಲಲ್ಲಿ ಇರಬಹುದು. ಪರವಾಗಿಲ್ಲ, ಇನ್ನು ಸ್ವಲ್ಪ ಕಿತ್ತೋಗಿ ಸರ್. ಶೋಭಾ ಮೇಡಮ್ ಬಂದಿರಲ್ಲ. ಇಡೀ ಜೈಲ್ಗೆ ಕೂತ್ಕೊಂಡ್ರು. ಇವ್ರಿಗೂ ಮದುವೆ ಆಗಿಲ್ಲ, ಅವ್ರಿಗೂ ಮದುವೆ ಆಗಿಲ್ಲ. ನಡಿಗೆ ಇನ್ನಾದ್ರೂ ಸ್ವಲ್ಪ ಗಂಭೀರವಾಗಿರೋ. ಸಾವು ಹತ್ರ ಬಂದ್ರು, ಇನ್ನೂ ನಿಂತಲ್ಲೇ ಬಿಡ್ಲಿಲ್ವಲ್ರು? ಕೋರ್ಟಿನ ತೀರ್ಮಾನದಂತೆ ನಾಳೆ ಬೆಳಗ್ಗೆ ನಿಮ್ಮನ್ನ ಗಲ್ಲಿಗೇರಿಸಲಾಗುವುದು. ಕೋರ್ಟಿನ ತೀರ್ಮಾನದಂತೆ ನಾಳೆ ಬೆಳಗ್ಗೆ ನಿಮ್ಮನ್ನ ಗಲ್ಲಿಗೇರಿಸಲಾಗುವುದು. ಕೋರ್ಟಿನ ತೀರ್ಮಾನದಂತೆ ನಾಳೆ ಬೆಳಗ್ಗೆ ನಿಮ್ಮನ್ನ ಗಲ್ಲಿಗೇರಿಸಲಾಗುವುದು.
ಮಾತು ನನ್ನ ಕಿವಿಗೆ ಇನ್ನೂ ಮಾರ್ದನಿಸ್ತಾ ಇದೆ ಕಣ್ರು. ಲೋ ತೀರ್ಥ, ಇವತ್ ರಾತ್ರಿ ಮಾತ್ರ ನಮ್ದಪ್ಪ. ನಾಳೆ ಬೆಳಿಗ್ಗೆ ನಮ್ಮ ಪಾಲಕ್ ಸೂರ್ಯನೇ ಹುಟ್ಟಲ್ಲ ಕಣೋ. ತೀರ್ಥ, ನಿನಗೆ ಹೆದರಿಕೆ ಆಗ್ತಾ ಇಲ್ವೇನೋ? ಹೆದರಿಕೆ ಬೇರೆ ಮುದ್ದಾನೆ ಹೇಳಿಲ್ಲೇನೋ, ಸಾವಿಗೆ ಹೆದರ್ಬೇಕಾಗಿಲ್ಲ. ನೀ ಇರೋದ್ರಗ ಸಾವು ಬರಂಗಿಲ್ಲ, ನೀ ಇರೋದ್ರಗ ಸಾವು ಬರಂಗಿಲ್ಲ. ಸಾವು ಬಂದ್ಮ್ಯಾಲ ನೀನೇ ಇರಂಗಿಲ್ಲ. ಇನ್ನ ಸಾವಿಗೆದ್ರು ಮಾತಿಲ್ಲಿಂದ ಆದ್ರೂ ಸಾವು ಆಕಸ್ಮಿಕ. ಒಂದು ಆಕ್ಸಿಡೆಂಟ್ ಅಥವಾ ಅನಾರೋಗ್ಯದಿಂದ ಬಂದ್ರೆ ಸರಿ, ಗೊತ್ತಾಗೆ ಬಂದ್ರೆ ಎಷ್ಟು ಹಿಂಸೆ ಆಗುತ್ತಲ್ಲೋ.